ಮತ್ತೊಮ್ಮೆ ಎಲ್ಲರಿಗೂ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ತರಗತಿಯೊಳಗೆ ನಾವು ಪ್ರಮುಖವಾಗಿ ಈ GPA ಸ್ಟಾರ್ ಮತ್ತು HS ಸ್ಟಾರ್ ಪರೀಕ್ಷಾ ತಯಾರಿಗಾಗಿ 2025ರ KRTT ಪೇಪರ್ 1 ಶೈಕ್ಷಣಿಕ ಮನೋವಿಜ್ಞಾನದ 30 ಪ್ರಶ್ನೆಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿಸ್ತಾ ಇದ್ದೀನಿ. ಈಗಾಗಲೇ ನೋಟಿಫಿಕೇಷನ್ ಬಂದಿರತಕ್ಕಂಥದ್ದು ನಾವೆಲ್ಲರಿಗೂ ಗೊತ್ತಾಗಿದೆ. 2026ರ GPA ಸ್ಟಾರ್, PS ಸ್ಟಾರ್ ಮತ್ತು HS ಸ್ಟಾರ್ ಪರೀಕ್ಷೆಯ ಒಂದು CNR ರೂಲ್ ಈಗಾಗಲೇ ಬಂದಿದೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನನ್ನು ಪ್ರಾರಂಭವಾಗುತ್ತೆ. ಇದೇ ತಿಂಗಳ 18ನೇ ತಾರೀಕಿಂದ ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಸ್ಟಡಿ ಚುರುಕಾಗಿ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಸೊ ನೀವು ಚೆನ್ನಾಗಿ ಒಂದು ಸ್ಟಡಿಯನ್ನು ಮಾಡಿರಿ. ಅದ್ರ ರಿಲೇಟೆಡ್ ಆಗಿ ನಾನು ಏನು ಮಾಡ್ತಾಯಿದ್ದೀನಿ, ಕೆಲವು ತರಗತಿಗಳನ್ನು ಹಾಕ್ತಾ ಇರ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು 61ನೇ ಪ್ರಶ್ನೆ ರೀ. ಮಾನವ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ ಅಂತ ಕೇಳಿ. ಇಲ್ಲಿ ಸಾಮಾನ್ಯವಾಗಿ 4 ಆಪ್ಷನ್ ಇದಾವೆ. 1 ಬಾಲ್ಯಾವಸ್ಥೆ, 2 ವಯಸ್ಸಾವಧಿ, 3 ತಾರುಣ್ಯಾವಸ್ಥೆ, 4 ವೃದ್ಧಾಪ್ಯ. ಸೊ ಈ ಯಾವ ಒಂದು ಹಂತದೊಳಗೆ ಮಾನವರ ಲೈಂಗಿಕ ವಿಕಾಸವು ಹೆಚ್ಚಾಗಿರ್ತದೆ ಅಂತ ಕೇಳ್ಯಾರ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು ಏನಾಗುತ್ತೆ, ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ತಾರುಣ್ಯ ವ್ಯವಸ್ಥೆ ಅಂತಕ್ಕಂಥ ಅಡೋಲಸೆನ್ಸ್ ಅಂತಕ್ಕಂಥದ್ದು ಎಲ್ಲಿ ಏನಾಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಒಂದು ತಾರುಣ್ಯ ವ್ಯವಸ್ಥೆಯಲ್ಲಿ ಲೈಂಗಿಕ ಹಾರ್ಮೋನುಗಳ ಸ್ರವಿಕೆ ಹೆಚ್ಚಾಗುತ್ತದೆ ಮತ್ತು ಲೈಂಗಿಕ ಪಕ್ವತೆ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ. ಈ ಹಂತದಲ್ಲಿ ಲೈಂಗಿಕ ಮತ್ತು ದೈಹಿಕ ಪಕ್ವತೆ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ. ಆದ್ದರಿಂದ ಈ ಹಂತದಲ್ಲಿ ಲೈಂಗಿಕ ವಿಕಾಸವು ಉತ್ತುಂಗದಲ್ಲಿದ್ದು ದ್ವಿತೀಯ ಲಕ್ಷಣಗಳು ಸ್ಪಷ್ಟವಾಗಿ ಕಂಡುಬರತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಂದರೆ, ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ ಅಂತ ಕೇಳ್ಯಾರ. ಸೊ ಯಾವುದು ಉತ್ತಮ ಪಾಠ ಯೋಜನೆಯ ಒಂದು ಗುಣಲಕ್ಷಣ ಆಗಿತ್ತು ಅಂತಂದು ನೋಡೋಣ. ಸೊ ಆಪ್ಷನ್ 1 ಶಿಕ್ಷಕ ಕೇಳಿರ್ತಾ, ಆಪ್ಷನ್ 2 ವಿದ್ಯಾರ್ಥಿ ಕೇಳಿರ್ತಾ, ಆಪ್ಷನ್ 3 ಪರೀಕ್ಷೆ ಕೇಳಿರ್ತಾ, 4 ಪಠ್ಯವಸ್ತು ಕೇಳಿರ್ತಾ. ಉತ್ತಮ ಪಾಠ ಯೋಜನೆ ಅಂದ್ರೆ ಮಕ್ಕಳನ್ನು ಇನ್ವಾಲ್ವ್ ಆಗಿ ಮಾಡ್ಕೊಳ್ಳೋದು. ಅದರೊಳಗೆ ಶಿಕ್ಷಕ ಮತ್ತು ಮಕ್ಕಳು ಇಬ್ಬರು ಏನಾಗಬೇಕಲ್ಲಿ ಕಮ್ಯುನಿಕೇಷನ್ ಆಗಬೇಕು. ಸೊ ಇಬ್ಬರ ಕೇಂದ್ರಿತನೂ ಆಗ್ಬೇಕು ಅದು. ಹಂಗಾದ್ರೆ ಏನಾಗುತ್ತೆ, ಉತ್ತಮ ಪಾಠ ಯೋಜನೆ ಆಗುತ್ತೆ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತದೆ ಅಂದ್ರೆ ಆಪ್ಷನ್ 2 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿ ನೋಡ್ರಿ, ಆಪ್ಷನ್ ವಿದ್ಯಾರ್ಥಿ ಕೇಂದ್ರಿತ ಅಂತಕ್ಕಂಥದ್ದು, ಚೈಲ್ಡ್ ಆ್ಯಂಡ್ ಸ್ಟೂಡೆಂಟ್ ಸೆಂಟರ್ಡ್ ಅಂತಂದು ಏನಾಯ್ತಲ್ಲ. ಸೊ ಇದಕ್ಕೆ ಇದು ಸರಿಯಾದ ಉತ್ತರ ಆಗುತ್ತೆ. ಇದರ ಕುರಿತು ಸ್ವಲ್ಪ ತಿಳ್ಕೊಳೋದಾತಂದ್ರೆ, ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಬೋಧನೆ ಅತ್ಯಂತ ಮುಖ್ಯ. ನೋಡ್ರಿ, ಈ ಒಂದು ಆಧುನಿಕ ಶಿಕ್ಷಣ ಪದ್ಧತಿಯೊಳಗೆ ಇಂದ ಶಿಕ್ಷಕ ಕೇಂದ್ರಿತ ಬೋಧನೆ ಇತ್ತು ರೀ. ಪ್ರಾಚೀನ ಕಾಲದೊಳಗೆ ಶಿಕ್ಷಕ ಗುರುಕುಲ ಸಿಸ್ಟಮ್ ಏನು ನೋಡ್ತೀವಲ್ಲ, ಅಲ್ಲಿ ಏನಾಗಿತ್ತು, ಶಿಕ್ಷಕ ಕೇಂದ್ರಿತ. ಆದರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಬೋಧನೆ ಅತ್ಯಂತ ಮುಖ್ಯವಾಗಿದೆ. ಉತ್ತಮ ಪಾಠ ಯೋಜನೆಯು ವಿದ್ಯಾರ್ಥಿಯ ಸಾಮರ್ಥ್ಯ, ಆಸಕ್ತಿ, ಮನೋಭಾವ ಮತ್ತು ವಯಸ್ಸಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅವಕಾಶ ನೀಡುವುದಾಗಿದೆ. ನೋಡಿ, ಈ ಒಂದು ಏನೈತಪ್ಪ ಅಂತಂದರೆ ಉತ್ತಮ ಪಾಠ ಯೋಜನೆ ಏನೈತಪ್ಪ ಅಂದ್ರೆ ವಿದ್ಯಾರ್ಥಿಯ ಸಾಮರ್ಥ್ಯ, ಆಸಕ್ತಿ, ಮನೋಭಾವ ಮತ್ತು ವಯಸ್ಸಿಗೆ ಅನುಗುಣವಾಗಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಇದೇನಾಗುತ್ತೆ, ಉತ್ತಮ ಪಾಠ ಯೋಜನೆಯ ಒಂದು ಪ್ರಮುಖ ಗುಣಲಕ್ಷಣವಾಗಿದೆ ಅಂತಂದು ನೋಡ್ಬೋದು. ಇನ್ನು ಅದೇ ರೀತಿಯಾಗಿ ಮುಂದುವರೆದು 69ನೇ ಪ್ರಶ್ನೆ ನೋಡೋಣ್ರಿ. ಸೊ ಈ 69ನೇ ಪ್ರಶ್ನೆ ಯಾವ ರೀತಿಯಾಗೈತೆ ಅಂದರೆ, ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ ಅಂತ. ಸೊ ಆ ವ್ಯಕ್ತಿ ಏನಾಗಪ್ಪ, ಸಮಾಜಮುಖಿ ಆಗಿರಲ್ಲ. ಅವ ಏನಾಗಿರ್ತಾನ, ಒಬ್ಬನೇ ತನ್ನಷ್ಟಕ್ಕೆ ತಾನೇ ವೈಯಕ್ತಿಕವಾಗಿ ಹೋಗಿಯೇ ಇರ್ತಾನ. ತಾನೇನೋ ತನ್ನ ಪಾಡೇನು ಅನ್ನಂಗೆ ಇರ್ತಾನವ. ಸೊ ಅವ ಯಾರ ಜೊತೆ ಮಾತನಾಡಲ್ಲ ಅಂಥವನನ್ನು ಹೀಗೆ ಕರೆಯುತ್ತೇವೆ ಅಂತಂದೇಳಿ ಪ್ರಶ್ನೆ ಕೇಳ್ಯಾರ. ಸೊ ಇಲ್ಲಿ ಆಪ್ಷನ್ ನೋಡ್ರಿ, ಅಂತರ್ಮುಖಿ, ಸಾಮಾನ್ಯ ವ್ಯಕ್ತಿ, ಬಹಿರ್ಮುಖಿ, ಉಭಯಮುಖಿ ಅಂತ ಕೇಳ್ಯಾರ. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದ್ರೆ ಅಂತರ್ಮುಖಿ. ಸೊ ಬಹಿರ್ಮುಖಿ ಅಂತಂದ್ರೆ ಸಮಾಜದೊಂದಿಗೆ ಒಡನಾಟವನ್ನು ಇಟ್ಕೊಂಡಿರ್ತಾನೆ ರೀ. ಅವ ಸಮಾಜದೊಂದಿಗೆ ಬೆರೀತಿರ್ತಾನೆ. ಸೊ ಆದ್ರೆ ಇಲ್ಲಿ ಏನು ಮಾಡ್ಯಾನ, ಆ ವ್ಯಕ್ತಿ ಏನು ಮಾಡ್ತಾನೆ, ಕಡಿಮೆ ಮಾತನಾಡುವವನಾಗಿದ್ದಾನೆ. ಅಂದ್ರೆ ಕಡಿಮೆ ಮಾತಾಡ್ತಾನವ, ಅವ ಯಾರೊಂದಿಗೆ ಬೆರೆಯೋಲ್ಲ. ಹಾಗಾಗಿ ಅವ ಏನಾಗ್ತಾನೆ, ಇಲ್ಲಿ ಅಂತರ್ಮುಖಿ ಆಗ್ತಾನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಸೊ ಇಲ್ಲಿ CJ ಯುಂಗರ್ ಅವರ ಪ್ರಕಾರ ಒಂದು ವ್ಯಕ್ತಿತ್ವ ವರ್ಗೀಕರಣ ಮಾಡುವಂಥ ಸಂದರ್ಭದೊಳಗೆ 3 ವ್ಯಕ್ತಿತ್ವ ವರ್ಗೀಕರಣವನ್ನು ಮಾಡ್ತಾರೆ. ಯಾರು, CJ ಯುಂಗ್ ಅಂತಕ್ಕಂಥವ್ರು. ಸೊ ಅವು ಯಾವ್ಯಾವಪ್ಪ ಅಂತಂದರೆ, 1 ಅಂತರ್ಮುಖಿ, 2 ಬಹಿರ್ಮುಖಿ, 3 ಉಭಯಮುಖಿ. ಸೊ ಅಂತರ್ಮುಖಿ ಅಂತಂತಂದ್ರೆ ಇವ್ರು ಏನು ಮಾಡ್ತಾರೆ, ಶಾಂತ ಸ್ವಭಾವದವರಾಗಿರ್ತಾರೆ, ಕಡಿಮೆ ಮಾತನಾಡುವವರಾಗಿರ್ತಾರೆ ಮತ್ತು ಹೆಚ್ಚು ಆಲೋಚನೆ ಮಾಡುವಂಥವ್ರು ಆಗಿರ್ತಾರೆ. ಸೊ ಇದು ಅಂತರ್ಮುಖಿಯತೆ. ಇನ್ನು ಬಹಿರ್ಮುಖಿಯಾದವ್ರು ಏನು ಮಾಡ್ತಾರೆ, ಇವರು ಹೆಚ್ಚು ಮಾತನಾಡ್ತಾರೆ, ಸಾಮಾಜಿಕವಾಗಿ ಸುಲಭವಾಗಿ ಬೆರೀತಾರೆ. ಅಂದರೆ ಸಮಾಜದೊಂದಿಗೆ ಬೆರೆಯುತ್ತಾರೆ, ಸಮಾಜದೊಂದಿಗೆ
ಸಂಬಂಧವನ್ನು ಇಟ್ಕೊತಾರೆ, ಕಮ್ಯುನಿಕೇಷನ್ ಇರ್ತೈತೆ ಅವರಿಗೆ. ಬಟ್ ಅಂತರ್ಮುಖಿ ಅವರಿಗೆ ಯಾವುದೇ ಕಮ್ಯುನಿಕೇಷನ್ ಇರೋದಿಲ್ಲ. ಇನ್ನು ಉಭಯಮುಖಿ ಅಂದರೆ ಸಂದರ್ಭ ತಕ್ಕಂತೆ ಎರಡು ಲಕ್ಷಣಗಳನ್ನು ಪ್ರದರ್ಶಿಸುವವರು. ತಮ್ಮ ಕೆಲಸ ಆಗಬೇಕಪ್ಪ ಅಂತಂದಾಗ ಹೆಂಗೆ ನೈಸಾಗಿ ಮಾತಾಡಿ ಕೆಲಸ ಮಾಡ್ಕೊತಾರೆ, ಮತ್ತು ಕೆಲಸ ಮುಗಿದ ಮೇಲೆ ಅವ್ರೇನು ತಾವೇನೋ ತಂಪಾರೇನೋ ಎದ್ದು ಬಿಡ್ತಾರೆ. ಅಂದ್ರೆ ಇವರು ಸಂದರ್ಭಕ್ಕೆ ತಕ್ಕಂತೆ ಎರಡನ್ನೂ ಉಪಯೋಗಿಸ್ತಾರೆ. ಇವರು ಅಂತರ್ಮುಖಿ ಬಹಿರ್ಮುಖಿಯನ್ನು ಎರಡನ್ನೂ ಏನು ಮಾಡ್ತಾರೆ, ಅವರು ಪ್ರದರ್ಶನೆಯನ್ನು ಮಾಡ್ತಾರೆ. ಯಾರು ಉಭಯಮುಖಿ ಅಂತಕ್ಕಂಥವ್ರು. ಇವನ್ನೆಲ್ಲ ನೆನಪಿಟ್ಕೋಬೇಕ್ರಿ. ಮುಂದೆ ವಿನ ಪ್ರಶ್ನೆ ಪರೀಕ್ಷಾ ಕೇಂದ್ರಗಳಲ್ಲಿ ಇವು ಬರ್ತಕ್ಕಂಥದ್ದು. ಇನ್ನು 70ನೇ ಪ್ರಶ್ನೆ ನೋಡ್ರಿ. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಅಂತ ಕೇಳ ನೋಡ್ರಿ. ಸಮವಯಸ್ಕರು ಗುಂಪು ನಿಜವಾದ ಪ್ರಪಂಚ ಅಂತ ಕೇಳ್ಯಾರ. ಸೊ ಅದು ಯಾವ ಹಂತದಲ್ಲಿ ಅಂತಂದ್ರೆ, ಈ ವಯಸ್ಕರ ಗುಂಪು ಒಳಗೆ ಗ್ಯಾಂಗ್ ಅಂತ ಕಟ್ಕೊಂಡು ಅಡ್ಡಾಡೋದು ಇರ್ಬೋದು, ನಡೆದಾಡೋದು, ಜಗಳ ಮಾಡೋದು, ಇವೆಲ್ಲ ಇರ್ತಾವೆ. ಸೊ ಅದು ಯಾವ ಹಂತದೊಳಗೆ ಅಂತಂದ್ರೆ, ಬಾಲ್ಯ ವ್ಯವಸ್ಥೆ, ಏನು ತಾರುಣ್ಯ ವ್ಯವಸ್ಥೆ, ಏನು ವಯಸ್ಸಾವಧಿಯನ ವೃದ್ಧಾಪ. ಸೊ ಯಾವುದು ನೋಡ್ರಿ, ಕೂಟ ವ್ಯವಸ್ಥೆ ಅಂತ ಹೇಳ್ಕಿರ್ತೀವಿ. ಸಂಕ್ರಮಣ ವ್ಯವಸ್ಥೆ, ಸಂಕ್ರಮಣದ ಕಾಲ ಮತ್ತು ಕೂಟ ವ್ಯವಸ್ಥೆ ಅಂತ ನೀವು ಯಾವುದನ್ನಪ್ಪ, ತಾರುಣ್ಯ ವ್ಯವಸ್ಥೆ ಅಂತಕ್ಕಂಥದ್ದು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಮಗುವು ಕುಟುಂಬಕ್ಕಿಂತ ಹೆಚ್ಚಾಗಿ ತನ್ನ ಸಮವಯಸ್ಕರ ಪ್ರಭಾವಕ್ಕೆ ಒಳಗಾಗುತ್ತದೆ. ತಮ್ಮ ಸ್ನೇಹಿತರ ಅಭಿಪ್ರಾಯ, ಶೈಲಿ ಮತ್ತು ಗುಂಪಿನ ನಿಯಮಗಳೇ ಅವರಿಗೆ ನಿಜವಾದ ಪ್ರಪಂಚ. ಏನು ಮಾಡ್ತಾರೆ ಅವರು, ಕುಟುಂಬವನ್ನು ಅವಾಯ್ಡ್ ಮಾಡ್ತಾರೆ. ಅವರು ಹೆಚ್ಚು ಏನು ಮಾಡ್ತಾರೆ, ತಮ್ಮ ಸಮವಯಸ್ಕರೊಂದಿಗೆ ಬೆರೆಯೋದು, ಅವರೊಂದಿಗೆ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳೋದು, ಅಥವಾ ಗ್ಯಾಂಗ್ ಕಟ್ಕೊಂಡು ಜಗಳ ಮಾಡೋದು, ಅಡ್ಡಾಡೋದು, ಇವೆಲ್ಲ ಮಾಡ್ತಿರ್ತಾರೆ. ಯಾವ ಹಂತದೊಳಗೆ, ಇದು ತಾರುಣ್ಯ ವ್ಯವಸ್ಥೆ ಒಳಗೆ ಅಂತೇಳಿ. ಇನ್ನು ಅದೇ ರೀತಿಯಾಗಿ ಮುಂದುವರೆದು 71ನೇ ಪ್ರಶ್ನೆ. ಸೊ ಈ ಒಂದು 71ನೇ ಪ್ರಶ್ನೆ ಈ ರೀತಿಯಾಗಿದೆ. ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ ಅಂತ ಕೇಳ್ಯಾರ. ಸೊ ಯಾವ ಒಂದು ಹಂತದೊಳಗೆ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು, ಅಭ್ಯಾಸ ನಿಯಮ. ಸೊ ಇದು ತಾಂಡೇಕರವರ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ನೋಡ್ರಿ, ಉಪಯೋಗಿಸುವ ಮತ್ತು ಉಪಯೋಗಿಸಿದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಈ ತಾಂಡೇಕರವರು ಒಂದು ಸಿದ್ಧಾಂತ ಬರ್ತದೆ ನೋಡ್ರಿ, ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಸಿದ್ಧಾಂತ, ಟ್ರಯಲ್ ಆ್ಯಂಡ್ ಎರರ್ಸ್ ಅಂತಂದು ಏನು ಒಂದು ಥಿಯರಿ ಐತಲ್ಲ. ಸೊ ಆ ಸಿದ್ಧಾಂತದ ಯಾವ ನಿಯಮಕ್ಕೆ ಅದು ಅನ್ವಯವಾಗುತ್ತದೆ ಅಂತ ಕೇಳ್ಯಾರ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಅಭ್ಯಾಸ ನಿಯಮ ಅಂತಕ್ಕಂಥದ್ದು, ರೋಲ್ ಆಫ್ ಪ್ರಾಕ್ಟೀಸ್ ಅಂತದ್ದು ಏನೈತಲ್ಲ. ಸೊ ಅಭ್ಯಾಸ ನಿಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ವಿವರಣೆ ನೋಡೋಣ್ರಿ. ಇಲ್ಲಿ ತಾಂಡೇಕರ ಅವರ ಪ್ರಯತ್ನ ಮತ್ತು ಪ್ರಮಾದ ಕಲಿವಿನ 3 ಪ್ರಮುಖ ನಿಯಮಗಳಲ್ಲಿ ಅಭ್ಯಾಸ ನಿಯಮ ಅಂತಕ್ಕಂಥದ್ದು ಒಂದು. ಇದು 2 ಪ್ರಮುಖ ನಿಯಮಗಳನ್ನು ಒಳಗೊಂಡೈತಿ. ಈ ಅಭ್ಯಾಸ ನಿಯಮ 2 ನಿಯಮಗಳನ್ನು ಒಳಗೊಂಡೈತಿ. ಅವು ಯಾವುವಪ್ಪ ಅಂತಂದರೆ, ಉಪಯೋಗಿಸುವ ನಿಯಮ, ಉಪಯೋಗಿಸದ ನಿಯಮ. ಅಂದರೆ ಮರುಕಳಿಸುವ ಅಭ್ಯಾಸವು ಕಲಿಕೆಯನ್ನು ಗಟ್ಟಿಗೊಳಿಸುತ್ತದೆ. ಉಪಯೋಗಿಸಿ ನಿಯಮ ಪದೇ ಪದೇ ನಾವು ಉಪಯೋಗ ಮಾಡ್ಕೊತ ಹೋದಾಗ ಅದೇನಾಗುತ್ತೆ, ನಮ್ಮ ಕಲಿಕೆಯನ್ನು ಗಟ್ಟಿಗೊಳಿಸುತ್ತೆ. ಅದೇ ರೀತಿಯಾಗಿ ಉಪಯೋಗಿಸದ ಅಂದರೆ ಅಭ್ಯಾಸವಿಲ್ಲದೆ ನಾವು ಕಲಿಯೋಕ್ಕೆ ಹೋತಂದ್ರೆ ಅದೇನಾಗುತ್ತೆ, ಕ್ಷೀಣಿಸುತ್ತದೆ ಅಂತಕ್ಕಂಥದ್ದು ಈ ಒಂದು 2 ನಿಯಮಗಳು ತಿಳಿಸ್ತಾವು. ಇನ್ನು ಅದೇ ರೀತಿಯಾಗಿ ಮುಂದುವರೆದು 72ನೇ ಪ್ರಶ್ನೆ ನೋಡೋಣ. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶಗಳು ಅಂತ ಕೇಳ್ಯಾರ. ಸೊ ಯಾವುದು ಈ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರೋದಿಲ್ಲ ನೋಡ್ರಿ. ಅನುವಂಶೀಯತೆ, ಅದು ಹೆರಿಡಿಟಿ ಅಂತಕ್ಕಂಥದ್ದು, ಅದು ಪ್ರಭಾವ ಬೀರುತ್ತೆ. ಬುದ್ಧಿಶಕ್ತಿ, ಅದು ಪ್ರಭಾವ ಬೀರುತ್ತೆ. ಕುಟುಂಬ, ಇದು ಪ್ರಭಾವ ಬೀರುತ್ತೆ. ಸೊ ಯಾವುದು ಹಾಗಾದರೆ ರಕ್ತದ ಗುಂಪು ಅಂತಕ್ಕಂಥದ್ದು ಇದು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಅನುವಂಶೀಯತೆ, ಜೈವಿಕ ಅಂಶಗಳು, ಕುಟುಂಬದ ವಾತಾವರಣ ಅಂದರೆ ಪರಿಸರ, ಸಾಮಾಜಿಕ ಹಿನ್ನೆಲೆ ಮತ್ತು ಬುದ್ಧಿಶಕ್ತಿಯ ಪ್ರಭಾವ, ಇವೆಲ್ಲವುಗಳು ಏನಾಗ್ತಾವೆ ರೀ, ಪ್ರಭಾವ ಬೀರ್ತಾವೆ. ಆದರೆ ವ್ಯಕ್ತಿಯ ರಕ್ತದ ಗುಂಪು ಎ ಬಿ ಓ ಅಂತಕ್ಕಂಥ ಏನು ರಕ್ತದ ಗುಂಪುಗಳಿದಾವಲ್ಲ, ಸೊ ಇವು ಅವರ ಮಾನಸಿಕ ಆರೋಗ್ಯ ಅಥವಾ ವ್ಯಕ್ತಿತ್ವದ ಮೇಲೆ ಯಾವುದೇ ನೇರ ಪ್ರಭಾವ ಬೀರುವುದಿಲ್ಲ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತದೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದು 73ನೇ ಪ್ರಶ್ನೆ. ಇದು ಕಲಿಕೆಯ ವಲಯವಲ್ಲ ಅಂತ ಕೇಳ್ಯಾರ. ಸೊ ಯಾವುದು ನೋಡ್ರಿ, ಕಲಿಕೆಯ ವಲಯ ಅಲ್ಲ ಅಂತ ಕೇಳ್ಯಾರ. ಸೊ ಜ್ಞಾನಾತ್ಮಕ ವಲಯನ, ಏನ ಪ್ರೇರಣಾ ವಲಯನ, ಏನ ಮನೋಗತ ವಲಯ, ಏನ ಭಾವನಾತ್ಮಕ ವಲಯ. ಸೊ ಯಾವುದಲ್ಲ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪ್ರೇರಣಾ ವಲಯ ಅಂತಕ್ಕಂಥದ್ದು ಇದು ಕಲಿಕೆಯ ವಲಯ ಆಗುವುದಿಲ್ಲ. ಸೊ ಈ ಪ್ರೇರಣಾ ವಲಯದ ಕುರಿತು ಏನು ನೋಡೋಣ. ಈ ಬೆಂಜಮಿನ್ ಬ್ಲೂಮ್ ಅಂತಕ್ಕಂಥವ್ರು ವರ್ಗೀಕರಣದ ಪ್ರಕಾರಗಳನ್ನು ತಿಳಿಸ್ತಾರೆ. ಇವರು ಉದ್ದೇಶ ಅಥವಾ ಪ್ರಕಾರಗಳನ್ನು ತಿಳಿಸ್ತಾರೆ.
ಸೊ ಅವು 3 ಪ್ರಕಾರಗಳಾಗಿರ್ತವೆ ರೀ. ಒಂದನೇದು ಜ್ಞಾನಾತ್ಮಕ ವಲಯ, 2 ಭಾವನಾತ್ಮಕ ವಲಯ, 3 ಮನೋಗತಿ ವಲಯ ಅಂತಕ್ಕಂಥದ್ದು. ಕಾಗ್ನಿಟಿವ್ ಅಫೆಕ್ಟಿವ್ ಮತ್ತು ಸೈಕೋಮೋಟರ್ ಅಂತಕ್ಕಂಥದ್ದು. ಸೊ ಸೈಕೋಮೋಟರ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ನೋಡಿರಿ. CTET ಒಳಗೆ ಸುಮಾರು ಸಾರಿ ಕೇಳ್ತಕ್ಕಂಥ ಪ್ರಶ್ನೆ ಇದೆ. ಸೊ ಇದರೊಳಗೆ ದೈಹಿಕ ಚಲನವಲನಗಳಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತೀರಿ, ಇದು ಸೈಕೋಮೋಟರ್ ನಿಮ್ಮನೆ ಹೇಳ್ತಕ್ಕಂಥದ್ದು. ಈ ಜ್ಞಾನಾತ್ಮಕ ವಲಯ ಏನು ಮಾಡ್ತಾರೆ, ಜ್ಞಾನ, ಗ್ರಹಿಕೆ, ಚಿಂತನೆಗೆ ಸಂಬಂಧಿಸಿರುತ್ತೆ. ಅದೇ ರೀತಿಯಾಗಿ ಭಾವನಾತ್ಮಕ ವಲಯ ಮೌಲ್ಯಗಳು, ಆಸಕ್ತಿ, ಭಾವನೆಗಳಿಗೆ ಸಂಬಂಧಿಸಿದರೆ, ಈ ಮನೋಗತಿ ವಲಯ ಅಂತಕ್ಕಂಥದ್ದು ದೈಹಿಕ ಕೌಶಲ್ಯಗಳು ಮತ್ತು ಚಲನೆಗಳಿಗೆ ಸಂಬಂಧಿಸಿದಾಗಿರ್ತಕ್ಕಂಥದ್ದು. ಸೊ ಆದರೆ ಇದು ಪ್ರೇರಣಾ ವಲಯ ಅಂತಕ್ಕಂಥದ್ದು ಏನ್ರಿ, ಇದು ಬೆಂಜಮಿನ್ ಬ್ಲೂಮ್ ಅವರ ವರ್ಗೀಕರಣದಲ್ಲಿ ಕಲಿಕೆಯ ಪ್ರತ್ಯೇಕ ವಲಯವಾಗಿರುವುದಿಲ್ಲ ಅಂತಂದು ಹೇಳಿ ಸ್ಪಷ್ಟನೆಯನ್ನು ನೀಡ್ತಾರೆ. ಇನ್ನು ಅದೇ ರೀತಿಯಾಗಿ 74ನೇ ಪ್ರಶ್ನೆ, ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗಾಗಿ ಬಳಸಲಾಗುತ್ತದೆ. ಯಾವ ವಿದ್ಯಾರ್ಥಿಗಳಿಗಾಗಿ ಈ ಬ್ರೈಲ್ ಲಿಪಿಯನ್ನು ಬಳಸ್ತಾರ ಅಂತಕ್ಕಂಥದ್ದು ನೋಡೋಣ. ಸೊ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು, ಶ್ರವಣ ಸವಾಲುಗಳುಳ್ಳ ಮಕ್ಕಳು, ದೈಹಿಕ ವಿಕಲತೆಯುಳ್ಳ ಮಕ್ಕಳು, ಅದೇ ರೀತಿಯಾಗಿ ಸಾಮಾನ್ಯ ಮಕ್ಕಳು. ಸೊ ಯಾವರಿಗೆ ಬ್ರೈಲ್ ಲಿಪಿ ಅಂದರೆ ಯಾವುದು? ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ದೃಷ್ಟಿ ಸವಾಲುಗಳುಳ್ಳ ಮಕ್ಕಳಿಗಾಗಿ ಏನು ಮಾಡ್ತಾರೆ, ಈ ಬ್ರೈಲ್ ಲಿಪಿಯನ್ನು ಬಳಸ್ತಾರ ಅಂತಕ್ಕಂಥದ್ದು. ನೋಡ್ರಿ, ಇಲ್ಲಿ ಬ್ರೈಲ್ ಲಿಪಿಯು ಸ್ಪರ್ಶ ಜ್ಞಾನದ ಮೂಲಕ ಓದಲು ನೆರವಾಗುವ ಉಬ್ಬು ಚುಕ್ಕೆಗಳ ವಿಶೇಷ ವ್ಯವಸ್ಥೆಯಾಗಿದೆ. ಸೊ ಬ್ರೈಲ್ ಲಿಪಿ ಅಂದರೆ ಅವ್ರ ಮಕ್ಕಳು ಏನು ಸ್ಪರ್ಶದ ಮೂಲಕ ಏನು ಮಾಡ್ತಾರೆ, ಅವ್ರ ಕಲಿಕೆಯನ್ನು ಮಾಡ್ತಾರೆ. ಉಬ್ಬು, ಏರು, ಇಳುವು ಎಲ್ಲ ಏನಂತ ಅವ್ರದ್ದೇ ಅದೊಂದು ಭಾಷೆ ಇರ್ತೈತೆ ರೀ. ಸೊ ಆದ ರೀತಿಯಾಗಿ ಏನು ಮಾಡ್ತಾರೆ, ಆ ಬ್ರೈಲ್ ಲಿಪಿಯನ್ನು ಅವ್ರ ಮಕ್ಕಳಿಗಾಗಿ ಕಲಿಸ್ತಿರ್ತಾರೆ. ಇದನ್ನು ಲೂಯಿಸ್ ಬ್ರೈಲ್ರವರು ಅಭಿವೃದ್ಧಿಪಡಿಸಿದರು. ಈ ಬ್ರೈಲ್ ಲಿಪಿಯನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತಂದರೆ ಲೂಯಿಸ್ ಬ್ರೈಲ್ ಅಂತಕ್ಕಂಥದ್ದು ಒಂದು ಕಡೆ ಬರೆದಿಟ್ಕೊಳ್ರಿ. ದೃಷ್ಟಿ ಮಾಂದ್ಯತೆ ಅಥವಾ ದೃಷ್ಟಿ ಸವಾಲು ಎದುರಿಸುತ್ತಿರುವ ಮಕ್ಕಳಿಗೆ ಶಿಕ್ಷಣ ನೀಡಲು ಈ ಲಿಪಿಯನ್ನು ಬಳಸಲಾಗುತ್ತದೆ. ಈ ಅಂಧ ಮಕ್ಕಳಿಗೆ ಏನೈತ್ರಿ, ಅವರ ಒಂದು ಶಿಕ್ಷಣ ನೀಡಲು ಈ ಒಂದು ಬ್ರೈಲ್ ಲಿಪಿ ಮಾಡ್ತಾರೆ. ಇದನ್ನು ಯಾರು ಅಭಿವೃದ್ಧಿಪಡಿಸ್ತಾರೆ, ಲೂಯಿಸ್ ಬ್ರೈಲ್ ಅಂತಕ್ಕಂಥವ್ರು ಅಭಿವೃದ್ಧಿಪಡಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 75ನೇ ಪ್ರಶ್ನೆ, ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಗಳಾಗಿವೆ. ಈಜುವುದು ಮತ್ತು ಕುದುರೆ ಸವಾರಿ ಯಾವುದು ನೋಡ್ರಿ, ಅನುಕ್ರಮದ ಕಲಿಕೆನ, ಏನೋ ಪರಿಕಲ್ಪನೆ ಕಲಿಕೆನ, ಏನೋ ಸ್ನಾಯು ಕಲಿಕೆನ, ಏನೋ ಜೋಡಿ ಸಂಯೋಜನೆ ಕಲಿಕೆನ. ಸೊ ಯಾವುದಾಗುತ್ತಾ ನೋಡ್ರಿ ಇಲ್ಲಿ? ಸೊ ಯಾವುದಾಗುತ್ತಾ ಇಲ್ಲಿ? ಈಜುವುದಂದರೆ ಸ್ನಾಯುಗಳು ಕೆಲಸ ಮಾಡ್ತೈತೆ ರೀ. ಇಲ್ಲಿ ಸೈಕೋಮೋಟರ್ ಅಂತಕ್ಕಂಥದ್ದು ಬರ್ತೈತೆ ರೀ. ಇಲ್ಲಿ ಕುದುರೆ ಸವಾರಿ ಇವೆಲ್ಲ ಏನು ಸೇಮ್ ಆಗುತ್ತಾ? ಸೊ ಹಾಗಾದರೆ ಆಪ್ಷನ್ 3 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದು ಇದರ ವಿವರಣೆ ನೋಡೋಣ್ರಿ. ಈ ಶಾರೀರಿಕ ಚಲನೆಗಳು ಆಗ್ತಾವೆ ನೋಡ್ರಿ, ಸ್ನಾಯು ಚಲನೆ, ಸೈಕೋಮೋಟರ್ ಅಂತಂದು ಏನು ಕರಿತೀವಲ್ಲ. ಸೊ ಇಲ್ಲಿ ನರ ಮತ್ತು ಸ್ನಾಯುಗಳ ಕೌಶಲ್ಯಪೂರ್ಣ ಸಂಯೋಜನೆಯಾಗಿರ್ತಾರೆ ಹಾಗೂ ದೈಹಿಕ ಅಭ್ಯಾಸಗಳನ್ನು ಒಳಗೊಂಡ ಕಲಿಕೆಯನ್ನು ಮೋಟಾರ್ ಕಲಿಕೆ ಅಥವಾ ಸ್ನಾಯು ಕಲಿಕೆ, ಮೋಟಾರ್ ಲರ್ನಿಂಗ್ ಅಂತಂದು ಏನು ಕರಿತಾರೆ ಅಂತ ಹೇಳ್ತಾರೆ. ಈಜುವುದು, ಕುದುರೆ ಸವಾರಿ, ಸೈಕಲ್ ಚಾಲನೆ ಮೊದಲಾದವುಗಳು ಏನಾಗ್ತವೆ, ಮೋಟಾರ್ ಲರ್ನಿಂಗಿಗೆ ಸಂಬಂಧಪಡ್ತಾವೆ ರೀ. ಇನ್ನು ಅದೇ ರೀತಿಯಾಗಿ ಮುಂದುವರೆದು 76ನೇ ಪ್ರಶ್ನೆ ನೋಡ್ರಿ. ಅದೇ ರೀತಿಯಾಗಿ 76ನೇ ಪ್ರಶ್ನೆ ನೋಡೋಣ್ರಿ. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು ಅಂತ ಕೇಳ್ಯಾರ. ವರ್ಣಮಾಲೆಗಳು ಕಲಿತಾಗ ಈಗ ಅವ್ರು ಏನು ಮಾಡ್ತಾರೆ, ಬೇಸಿಕ್ 0 ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದೇನಾಗುತ್ತೆ ರೀ, ಮುಂದುವರಿತಾ ಹೋಗುತ್ತಾ. ಬಳ್ಳಿಗಳು ಕಲಿತಾರೆ, ಬಳ್ಳಿಗಳಿಂದ ಶಬ್ದಗಳು ಮಾಡ್ತಾರೆ, ಶಬ್ದಗಳ ರಚನೆಯಿಂದ ವಾಕ್ಯಗಳ ರಚನೆ ಮಾಡ್ತಾರೆ, ವಾಕ್ಯಗಳ ರಚನೆಯಿಂದ ಏನು ಮಾಡ್ತಾರೆ, ಅವರು ಪದ್ಯ ಗದ್ಯವನ್ನು ಓದಲು ಬರೆಯಲು ರಚನೆ ಮಾಡಲು ಅವರು ಕಲಿತಾರೆ. ಸೊ ಹಾಗಾದ್ರೆ ಇದು ಕಲಿಕಾ ಯಾವ ಕಲಿಕಾ ವಿಧವು ಆಗುತ್ತದೆ ಅಂತ ಕೇಳ್ಯಾರೆ. ಸೊ ಇಲ್ಲಿ ಸರಣಿ ಕಲಿಕೆ, ಸಮಸ್ಯೆ ಪರಿಹಾರ ಕಲಿಕೆ, ಸೊ ಇದು ಆಗಲ್ಲ. SR ಸ್ಟಿಮ್ಯುಲೇಷನ್ ಮತ್ತು ರೆಸ್ಪಾನ್ಸ್ ಇದು ಆಗಲ್ಲ ರೀ. ಅನುಕ್ರಮ ಕಲಿಕೆ ನೋಡ್ರಿ. ಸೊ ಈ ಎರಡು ಒಳಗೆ ಸರಣಿ ಕಲಿಕೆ ಮತ್ತು ಅನುಕ್ರಮ ಕಲಿಕೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಇದು ಅನುಕ್ರಮ ಕಲಿಕೆ ಆಗಲ್ಲ, ಸರಣಿ ಕಲಿಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಣೀಯವಾಗಿ ಕಲಿಕೊಂತ ಹೋಗ್ತಾರೆ ಅವರು, ಒಂದಾದಮೇಲೆ ಒಂದಾದಮೇಲೆ. ಸೊ ಅನುಕ್ರಮಣ ಆಗುತ್ತೆ, ಬಟ್ ಅದು ಬೇರೆ, ಅದೇನಾಗಲ್ಲ. ಯಾವುದೇ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೀರಿಯಲ್ ಅಂದ್ರೆ ಬರ್ತೀರಿ ಇಲ್ಲಿ, ಬಟ್ ಅಲ್ಲಿ ಅನುಕ್ರಮ ಅನ್ನೋದು ಅಷ್ಟು ಇದಾಗಲ್ಲ. ಸೊ ಅಲ್ಲಿ ಚೈನ್ ಲಿಂಕಿಂಗ್ ಅಂತ ಇರ್ತೈತಿ. ಇಲ್ಲಿ ನೋಡ್ರಿ, ರಾಬರ್ಟ್ ಗ್ಯಾಗ್ನೆ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಕಲಿಕಾ ಶ್ರೇಣೀಕರಣ ಸಿದ್ಧಾಂತದ ಪ್ರಕಾರಗಳನ್ನು ಕೃತಿ ಹೇಳ್ತಾರೆ. ಯಾರು ಕಲಿಕಾ ಶ್ರೇಣಿ ಸಿದ್ಧಾಂತ ಕೃತಿ ಹೇಳ್ತಾರೆ, ಯಾರು? ರಾಬರ್ಟ್ ಗ್ಯಾಗ್ನೆ ಅಂತಕ್ಕಂಥವ್ರು. ಈ ಸಿದ್ಧಾಂತದ ಪ್ರಕಾರ ಏನು ಹೇಳ್ತಾರೆ, ಸಂಕೇತಗಳು, ಅಕ್ಷರಗಳನ್ನು ಒಂದು ನಿರ್ದಿಷ್ಟ ಸರಣಿ ಕ್ರಮದಲ್ಲಿ
ಒಂದಕ್ಕೊಂದು ಜೋಡಿಸಿ ಕಲಿಯುವುದನ್ನು ಸರಣಿ ಕಲಿಕೆ ಅಂತಾರೆ. ಅಂದರೆ ಒಂದಕ್ಕೊಂದು ಜೋಡಿಕೆ ಬರದ ಬಳ್ಳಿಗಳು, ಮುಂದೆ ಶಬ್ದಗಳು, ವಾಕ್ಯಗಳು ಅಂಥವು ಏನು ಹೋಗ್ತದಲ್ಲ, ಸೊ ಅದು ಒಂದಕ್ಕೊಂದು ಏನಪ್ಪ ಜೋಡಿಸ್ತಾರೆ ಅವರು ಅಲ್ಲಿ ಅಲ್ಲ. ಆ, ಆ, ಈ. ಅದು ಏನಾಗುತ್ತೆ ರೀ ಇಲ್ಲಿ ಸರಣಿ ಕಲಿಕೆ ಆಗುತ್ತಂತ ಹೇಳ್ತಾರೆ ಅವರು. ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ದೋಷಗಳ ಕುರಿತು ಏನು ರೀ, ಇದು ಒಂದು ಪ್ರಶ್ನೆ ಫಿಕ್ಸ್ ನೋಡ್ರಿ. ಅದು 77ನೇ ಪ್ರಶ್ನೆ. ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತೆ. ಏನು ಮಾಡ್ತಾರೆ ಇಲ್ಲಿ, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಅಂದ್ರೆ ಎಲ್ಲವನ್ನು ಕೂಡಿಸಿ ಓದುವಾಗ ಏನಾಗುತ್ತೆ, ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾದರೆ ಇದು ಯಾವುದನ್ನು ಒಳಗೊಂಡಿದೆ ಅಂತ ಕೇಳ್ಯಾರು. ಸೊ ನೋಡ್ರಿ ಇಲ್ಲಿ, ಡಿಸ್ಕ್ಯಾಲ್ಕ್ಯುಲಿಯಾನ, ಡಿಸ್ಲೆಕ್ಸಿಯಾನ, ಡಿಸ್ಗ್ರಾಫಿಯಾನ, ಏನು ಡಿಸ್ಪ್ರಾಕ್ಸಿಯಾನ. ಸೊ ಯಾವುದಾಗುತ್ತೆ ರೀ ಇಲ್ಲಿ? ಡಿಸ್ಕ್ಯಾಲ್ಕ್ಯುಲಿಯಾ ಅಂತಕ್ಕಂಥದ್ದು ಅದು ಅಂಕಗಣಿತಕ್ಕೆ ಸಂಬಂಧಪಟ್ಟದ್ದು, ಇದು ಆಗಲ್ಲ. ಡಿಸ್ಗ್ರಾಫಿಯಾ ಇದು ಬರವಣಿಗೆಯಲ್ಲಿ ದೋಷವನ್ನು ಅಂತಾಗುತ್ತೆ. ಡಿಸ್ಪ್ರಾಕ್ಸಿಯಾ ಸೊ ಇದನ್ನು ಆಗಲ್ಲ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡ್ರಿ, 4 ಯಾವ್ಯಾವ ಕುರಿತು ಹೇಳ್ತಾವೆ ಅಂತಕ್ಕಂಥದ್ದನ್ನು ನೋಡ್ಕೊಂಬಿಡನ್ರಿ. ಈ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಏನು ನೋಡ್ರಿ, ಇದು ಓದುವಿಕೆ ಅಕ್ಷರಗಳನ್ನು ಸರಿಯಾಗಿ ಗುರುತಿಸಲು ಉಂಟಾಗುವ ಕಲಿಕಾ ವೈಫಲ್ಯ ಆಗೈತಿ. ಅದೇ ರೀತಿಗೆ ಕ್ಯಾಲ್ಕುಲಿಯಾ ಅಂತಕ್ಕಂಥದ್ದು ಗಣಿತ ಸಂಖ್ಯಾ ಗಣನೆಗೆ ಸಂಬಂಧಿಸಿದ ನ್ಯೂನತೆ. ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಬರವಣಿಗೆ ಸ್ಪೆಲ್ಲಿಂಗ್ ಸಂಬಂಧಿಸಿದಂತೆ ಅಂತ. ಡಿಸ್ಫ್ರಾಕ್ಸಿಯಾ ಅಂತಕ್ಕಂಥದ್ದು ದೈಹಿಕ ಚಲನೆ ಅಂಗಾಂಗ ಸಂಯೋಜನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಸೊ ಇವನ್ನ ಏನು ಮಾಡಿರಿ, ಒಂದು ಕಡೆ ಸ್ಕ್ರೀನ್ಶಾಟ್ ತೆಗೆದು ಬರ್ಕೊಂಬಿಡ್ರಿ. ಯಾಕಂದ್ರೆ ಈ ಒಂದು ಟಾಪಿಕ್ ಮೇಲೆ ಪದೇ ಪ್ರಶ್ನೆಗಳು ಆಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಪ್ರತಿಯೊಂದು TET ಒಳಗಿರ್ಬೋದು ಮತ್ತು GPSR HSRಗಳಲ್ಲಿ ಏನು ಮಾಡ್ತಾರೆ, ಈ ಒಂದು ವಿಷಯದ ಮೇಲೆ ಪಕ್ಕಾ ಕಲಿಕಾ ನ್ಯೂನತೆಗಳ ಮೇಲೆ ಪಕ್ಕಾ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಹಾಗಾಗಿ 4 ಬರೆದು ಇಟ್ಕೊಳ್ರಿ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿಗೆ ಮುಂದುವರೆದು 78ನೇ ಪ್ರಶ್ನೆ. ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಅಂತ ಕೇಳ್ಯಾರ. ಸೊ ಕಲಿಕೆ ಅಂದರೆ ಏನು ರೀ, ಅದು ನಿರಂತರವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ, ಅದು ಕಲಿಕೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಕೆಳಗೆ ನೀಡಿರ್ತಕ್ಕಂಥ ಹೇಳಿಕೆಗಳು ಕಲಿಕೆಯ ಬಗ್ಗೆ ಯಾವುದು ಸರಿಯಲ್ಲ ಅಂತಂದು ಕೇಳ್ಯಾರ. ಸೊ ಯಾವುದು ಸರಿಯಾಗುತ್ತಪ್ಪ ಅಂತಂದರೆ, ಇದು ಒಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ ವರ್ಗಾವಣೆಯಾಗಬಲ್ಲದು. ಕಲಿಕೆ ಅಂತಕ್ಕಂಥದ್ದು ಒಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ ವರ್ಗಾವಣೆ ಆಗಬಹುದು. ಎಸ್, ನಿರಂತರವಾದ ಪ್ರಕ್ರಿಯೆ. ಇದು ಉದ್ದೇಶಪೂರ್ವಕ ಮತ್ತು ಗುರಿ ನಿರ್ದೇಶಿತವಾದದ್ದು. ಕಲಿಕೆ ಅಂದರೆ ಅದು ನಿರ್ದಿಷ್ಟ ಒಂದು ಉದ್ದೇಶವನ್ನು ಒಳಗೊಂಡಿರುತ್ತದೆ. ಇದು ಸರಿಯಾಗುತ್ತೆ. ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಸೊ ಇದನ್ನು ನೋಡ್ಕೊಳ್ರಿ, ಸ್ವಲ್ಪ ಇದು ಬರಲ್ಲ. ಇದು ನಿರಂತರ ಪ್ರಕ್ರಿಯೆಯಾಗಿದೆ. ನೋಡ್ರಿ, ಕಲಿಕೆ ಅಂದ್ರೆ ನಿರಂತರವಾದ ಪ್ರಕ್ರಿಯೆ, ಸೃಜನಾತ್ಮಕವಾದ ಪ್ರಕ್ರಿಯೆ. ಸೃಜನಾತ್ಮಕವಾದದ್ದು ಅದು ಹುಟ್ಟಿನಿಂದ ಸಾವಿನವರೆಗೆ ನಡೆಯತಕ್ಕಂಥದ್ದು. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಅದು ಒಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ ವರ್ಗಾವಣೆಯಾಗುತ್ತೆ. ಉದ್ದೇಶಪೂರ್ವಕವಾಗಿ ನಡೆಯತಕ್ಕಂಥದ್ದು. ಸೊ ಎಲ್ಲವೂ ಕಲಿಕೆಯ ಲಕ್ಷಣಗಳಾಗ್ತವೆ. ಆದರೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗತಕ್ಕಂಥದ್ದು. ಇದು ತಪ್ಪಾಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೋಡ್ರಿ, ಕಲಿಕೆಯು ಶೈಕ್ಷಣಿಕ ಅಲ್ಲ, ಬೇರೆ ವಲಯಗಳಲ್ಲಿಯೂ ಸಂಬಂಧಪಡ್ತೈತೆ ರೀ. ಸೊ ಹಾಗಾಗಿ ಇದು ತಪ್ಪಾದ ಉತ್ತರ ಆಗುತ್ತೆ. ನೋಡ್ರಿ, ಕಲಿಕೆಯು ಕೇವಲ ಶಾಲಾ ಶಿಕ್ಷಣ ಮತ್ತು ಶೈಕ್ಷಣಿಕ ಅನುಭವಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಮಗು ಹುಟ್ಟಿನಿಂದ ಸಾವಿನವರೆಗೂ ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಪ್ರತ್ಯಕ್ಷ, ಪರೋಕ್ಷ ಮತ್ತು ಅನೌಪಚಾರಿಕ ಅನುಭವಗಳ ಮೂಲಕ ನಿರಂತರವಾಗಿ ಕಲಿಯುತ್ತದೆ. ಆದ್ದರಿಂದ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಎಂಬ ಹೇಳಿಕೆ ಏನಾಗುತ್ತೆ ರೀ, ಇದು ಸರಿಯಾದದ್ದಲ್ಲ, ಇದು ತಪ್ಪಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದು 79ನೇ ಪ್ರಶ್ನೆ ನೋಡ್ರಿ. ಸೊ 79ನೇ ಪ್ರಶ್ನೆ ಈ ರೀತಿಯಾಗಿದೆ. ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಹುಡುಗರು ಧೈರ್ಯಶಾಲಿಗಳು, ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವಂಥ ಯಾವುದು ಇದಕ್ಕೆ ಅಂತ ಹೇಳುತ್ತಂತ ಹೇಳ್ಕ್ಯಾರ. ಸೊ ಲಿಂಗತ್ವ ಏಕರೂಪತೆ ಏನ, ಲಿಂಗತ್ವ ಸಮಾನತೆಯೇನ, ಏನ ಲಿಂಗತ್ವ ತಟಸ್ಥತೆ ಅಥವಾ ಲಿಂಗತ್ವ ಸೂಕ್ಷ್ಮತೆನ, ಯಾವುದು ನೋಡ್ರಿ ಇದು? ಇದಕ್ಕೆ ಯಾವುದು ಸರಿಯಾಗುತ್ತೆ? ಲಿಂಗ ಸಮಾನತೆ, ಲಿಂಗ ಏಕರೂಪತೆ ಆಗಲ್ಲ, ತಟಸ್ಥತೆನಾಗಲ್ಲ, ಲಿಂಗತ್ವ ಸೂಕ್ಷ್ಮತೆ ಆಗಬಹುದೇನ. ಇಲ್ಲಿ ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿ ನಾಚಿಕೆ. ಇವಾಗ ಯಾವ ಇಲ್ರಿ, ಎಲ್ಲರೂ ಏನು ಮಾಡಿದ್ರೆ ಎಲ್ಲರೂ ಧೈರ್ಯಶಾಲಿಗಳನ್ನ ಅದಾರ. ಕಲ್ಪನಾ ಚಾವ್ಲಾ ಅವ್ರು ಏನು ಮಾಡಿದ್ರೆ ಬಾಹ್ಯಾಕಾಶಯಾನ ಮಾಡಿದ್ರು. ಸುನಿತಾ ವಿಲಿಯಮ್ಸ್, ಮೇರಿ ಕೋಮ್ ಎಲ್ಲ ಸಿಗ್ತಾರೆ ಧೈರ್ಯಶಾಲಿ. ಸೊ ಏನಾಗ್ತದೆ, ಇದು ಲಿಂಗತ್ವ ಏಕರೂಪಕ ಅಂತಕ್ಕಂಥದ್ದು ಅದೊಂದು ಪ್ರಾಕಲ್ಪನೆ ಆಗಿರ್ತಕ್ಕಂಥದ್ದು, ಅದು ಪೂರ್ವಗ್ರಹ ಪೀಡಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗ್ತದೆ, 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ.
ಇಲ್ಲಿ ನೋಡ್ರಿ, ಸಮಾಜದಲ್ಲಿ ಗಂಡು ಅಥವಾ ಹೆಣ್ಣಿನ ಬಗ್ಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದೆ ಸಾಂಪ್ರದಾಯಿಕವಾಗಿ ಮಾಡಿಕೊಂಡಿರುವ ಪೂರ್ವಾಗ್ರಹ ಪೀಡಿತ ಕಲ್ಪನೆ ಅಥವಾ ಕಲ್ಪಿತ ರೂಢಿಯನ್ನು ಲಿಂಗತ್ವ ಏಕರೂಪತೆ ಎನ್ನಲಾಗುತ್ತದೆ. ಏನಪ್ಪ ಅದು ಒಂದು ಪೂರ್ವಗ್ರಹ ಪೀಡಿತ. ಈಗ ಎಲ್ಲರೂ ಏನು ಮಾಡ್ಯಾರ, ಎಲ್ಲರೂ ಧೈರ್ಯ ಶಾಲೆಗಳನ್ನ ಅದಾರ. ಸೊ ಹಾಗಾಗಿ ಆಪ್ಷನ್ ಅದಕ್ಕೆ ಒಂದಾಗುತ್ತೆ. ಅದೇ ರೀತಿಯಾಗಿ 80ನೇ ಪ್ರಶ್ನೆ, ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸಂಸ್ಕೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಯಾವ ಸಂಸ್ಕೃತಿಯಿಂದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು ನೋಡ್ರಿ? ಭಂಗಿನ, ಹಾವಭಾವ, ಕ್ಷಿಪ್ರತೆ, ಭಾಷೆನ. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸ್ಬೋದು ಅಂತ ಕೇಳಿದ್ರೆ, ಸೊ ಇಲ್ಲಿ ಆಪ್ಷನ್ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದು ಇಲ್ಲಿ ನೋಡ್ರಿ, ಉತ್ತಮ ಸ್ಮೃತಿ ಎಂಬುದು ಹೊಂದಿರುವ ಮಗುವು ಕಲಿತ ವಿಷಯವನ್ನು ಅಷ್ಟೇ ವೇಗವಾಗಿ, ನಿಖರವಾಗಿ ಮತ್ತು ಕ್ಷಿಪ್ರವಾಗಿ ಪುನಃ ಸ್ಮರಿಸಿಕೊಳ್ಳುತ್ತದೆ ಮತ್ತು ಗುರುತಿಸುತ್ತದೆ. ಆದ್ದರಿಂದ ಕ್ಷಿಪ್ರತೆಯು ಉತ್ತಮ ಸ್ಮೃತಿಯ ಪ್ರಮುಖ ಲಕ್ಷಣವಾಗಿದೆ ಅಂತಕ್ಕಂಥದ್ದು ಇದಕ್ಕೆ ವಿವರಣೆ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದು ಇಲ್ಲಿ 81ನೇ ಪ್ರಶ್ನೆ, ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ ಅಂತ ಕೇಳ್ಯಾರ. ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ ಅಂತ ಕೇಳ್ಯಾರ. ಸೊ ಅಂದ್ರೆ ಮುಂದಕ್ಕೆ ಹೋಗ್ತಕ್ಕಂಥದ್ದನ್ನು ಹಿಡಿದು ಹಿಂದಕ್ಕೆ ಜಗ್ದಂಗೆ ಆಗುತ್ತದೆ. ಇದು ಮುಂದಕ್ಕೆ ಹೋಗ್ಬೇಕಂದಾಗ ಹಿಂದಿನ ಹಳೆ ನೆನಪುಗಳು ಏನು ಮಾಡ್ತಾವೆ, ಹಿಂದಕ್ಕೆ ಜಗ್ತಾವೆ. ಇದು ಮುಮ್ಮುಖ ಹಿಮ್ಮುಖನಾಗುತ್ತೆ. ಸೊ ಯಾವುದಾಗುತ್ತೆ ರೀ? ಇದು ಪ್ರೇರಿತ ಅಂತ ಸಾಧ್ಯವೇ ಇಲ್ಲ. ಪ್ರೇರಿತ ಅಂತಂದರೆ ಹೆಂಗಂದ್ರೆ, ಈಗ ನಾನು ಸೈಕಲ್ ಹೊಡಿತಾ ಇದ್ದೀನಿ, ಮುಂದೆ ಬೈಕ್ ಹೊಡೆಯಲು ಅವಾಗೇನೋ ಸಹಾಯ ಮಾಡುತ್ತೆ, ಬೈಕ್ ಹೊಡೆಯಲು ಸಹಾಯ ಮಾಡುತ್ತೆ. ಯಾವುದು? ಸೈಕಲ್ ಹೊಡೆಯೋದು, ಅದು ಪ್ರೇರಿತ. ಮುಮ್ಮುಖ ಅಂತಂದ್ರೆ ಏನಾಗುತ್ತೆ, ಈ ನಾನು ಹೊಸ ಅನುಭವಗಳನ್ನು ನಾನು ಏನು ಮಾಡೀನಿ, ಕಲಿಯಕ್ಕೆ ಹೊಂಟಿದ್ದೀನಿ, ಹೊಸ ಸ್ಮೃತಿ ಆಗ್ತಾಯಿದೆ. ಹಳೆ ಅನುಭವಗಳು ಯಾವುದೇ ಅಡ್ಡಿಪಡಿಸಲ್ಲ. ಅಲ್ಲಿ ಅವು ಪ್ರಚೋದನೆ ನೀಡ್ತಾವೆ, ಮುಂದಕ್ಕೆ ಹೋಗೋಕ್ಕೆ ಸಹಾಯ ಮಾಡ್ತಾವೆ, ಅದು ಮುಮ್ಮುಖ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ 1 ಅಂತಕ್ಕಂಥದ್ದು. ಅಂದರೆ ಹಿಡಿದು ಹಿಂದಕ್ಕೆ ಜಗ್ಗುತ್ತಪ್ಪ ಅಂತಂದ್ರೆ ಅದು ಹಿಮ್ಮುಖ ಆಗುತ್ತೆ ಅಂತಕ್ಕಂಥದ್ದು. ನೋಡ್ರಿ, ಇಲ್ಲಿ ಹಿಮ್ಮುಖ ಮುಮ್ಮುಖದ ಸ್ವಲ್ಪ ವಿವರಣೆ ನೋಡೋಣ. ಹಿಮ್ಮುಖ ಅಂದರೆ ಹೊಸದಾಗಿ ಕಲಿತ ವಿಷಯವು ಹಿಂದೆ ಕಲಿತ ಹಳೆಯ ವಿಷಯವನ್ನು ನೆನಪಿಸಿಕೊಳ್ಳಲು ಅಡ್ಡಿಪಡಿಸುವುದು. ಅದಕ್ಕೆ ಏನು ಮಾಡುವುದು, ಅದನ್ನು ಅಡ್ಡಿಪಡಿಸುತ್ತಾ, ಅದು ಹಿಮ್ಮುಖ. ಅದೇ ರೀತಿಯಾಗಿ ಮುಮ್ಮುಖ ಅಂತಂದರೆ ಹಳೆಯ ವಿಷಯವು ಹೊಸ ವಿಷಯವನ್ನು ಕಲಿಯಲು ನೆನಪಿಟ್ಟುಕೊಳ್ಳಲು ಅಡ್ಡಿಪಡಿಸುವುದು. ಮುಮ್ಮುಖ ಅಂದರೆ ಹೊಸ ವಿಷಯವನ್ನು ಕಲಿಯಲು ಅಥವಾ ನೆನಪಿಟ್ಟುಕೊಳ್ಳಲು ಅಡ್ಡಿಪಡಿಸುವುದು, ಅದು ಮುಮ್ಮುಖ ಅವರೋಧ ಆಗ್ತಕ್ಕಂಥದ್ದು. ಹಿಮ್ಮುಖ ಅವರೋಧ ಅಂದರೆ ಹೊಸದಾಗಿ ಕಲಿತ ವಿಷಯವು ಹಿಂದೆ ಕಲಿತ ಹಳೆಯ ವಿಷಯವನ್ನು ನೆನಪಿಸಿಕೊಳ್ಳಲು ಅಡ್ಡಿಪಡಿಸುತ್ತೆ. ಇದು ನೆನಪಿಟ್ಟುಕೊಳ್ಳಲು ಅಡ್ಡಿಪಡಿಸುತ್ತಂತ ಯಾವುದು? ಹಳೆಯ ವಿಷಯವು. ಇನ್ನು ಮುಂದುವರೆದು ಬ್ಲೂಮ್ ಅವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿಯಾಗಿ ಹೆಸರಿಸಲಾಗಿದೆ. ಯಾವುದು? ಜ್ಞಾಪಿಸಿಕೊಳ್ಳುವಿಕೆ, ಏನು ಸೃಷ್ಟಿಸುವಿಕೆ, ಅರ್ಥ ಮಾಡಿಕೊಳ್ಳುವಿಕೆ, ಏನು ಮೌಲ್ಯಮಾಪನ ಮಾಡುವಿಕೆ. ಯಾವುದು ಆಗುತ್ತೆ ರೀ? ಸಂಶ್ಲೇಷಣೆ ಅಂದರೆ ಸೃಷ್ಟಿಸುವುದ ಯಾವುದು? ಯಾವುದು? ಸೃಷ್ಟಿಸುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 2001ರಲ್ಲಿ ಆಂಡರ್ಸನ್ ಮತ್ತು ಕ್ರಾತ್ವೋಲ್ ಅವರು ಬ್ಲೂಮ್ ಅವರ ಜ್ಞಾನಾತ್ಮಕ ವಲಯವನ್ನು ಪರಿಷ್ಕರಿಸಿದರು. ಮೂಲ ವರ್ಗೀಕರಣದಲ್ಲಿದ್ದ ಸಂಶ್ಲೇಷಣೆ ಎಂಬ ಹಂತವನ್ನು ಪರಿಷ್ಕೃತ ವರ್ಗೀಕರಣದಲ್ಲಿ ಅತ್ಯುನ್ನತ ಹಂತವಾದ ಸೃಷ್ಟಿಸುವಿಕೆ ಎಂದು ಮರುನಾಮಕರಣ ಮಾಡ್ತಾರೆ. ಅವರು ಸಂಶ್ಲೇಷಣೆ ಅಂತಕ್ಕಂಥದ್ದನ್ನು ಏನು ಮಾಡ್ತಾರೆ ಅವರು? ಆಂಡರ್ಸನ್ ಮತ್ತು ಕ್ರಾತ್ವೋಲ್ ಅಂತಕ್ಕಂಥವ್ರು ಸೃಷ್ಟಿಸುವಿಕೆ ಅಂತ ಇದೆ ಮರುನಾಮಕ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 83ನೇ ಪ್ರಶ್ನೆ ನೋಡೋಣ್ರಿ. 83ನೇ ಪ್ರಶ್ನೆ ಈ ರೀತಿಯಾಗಿದೆ. ದೈಹಿಕ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾರ. ಸೊ ಇದು ಯಾವುದಾಗುತ್ತೆ ರೀ? ದೈಹಿಕ ಅಂತರ್ಗ್ರಹಿಕೆ ಅಂತಕ್ಕಂಥದ್ದು ಯಾಂತ್ರಿಕ ಅಭಿಕ್ಷಮ್ಯತೆನ, ಏನು ಪಾಂಡಿತ್ಯ ಅಭಿಕ್ಷಮ್ಯತೆನ, ಏನು ವೈಜ್ಞಾನಿಕ ಅಭಿಕ್ಷಮ್ಯತೆನ, ಏನು ಕಾರಕೋನೀಯ ಅಭಿಕ್ಷತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 1 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಯಾಂತ್ರಿಕ ಅಭಿಕ್ಷಮ್ಯತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಂದರೆ ಇಲ್ಲಿ ಸ್ಥಳಾವಕಾಶದ ಗ್ರಹಿಕೆ, ವಸ್ತುವಿನ ಭಾಗಗಳು ಹೇಗೆ ಜೋಡಣೆಯಾಗುತ್ತವೆ ಎಂಬ ಕಲ್ಪನೆ ಮತ್ತು ಯಂತ್ರ ಉಪಕರಣಗಳ ಕಾರ್ಯಾಚರಣೆಯನ್ನು ಗ್ರಹಿಸುವ ಸಾಮರ್ಥ್ಯವು ಯಾಂತ್ರಿಕ ಅಭಿಕ್ಷಮ್ಯತೆಯಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ವಿವರಣೆ ಆಗುತ್ತೆ ರೀ. ಇನ್ನು 84ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಅಂತ ಕೇಳ್ಯಾರ. ವಿದ್ಯಾರ್ಥಿಗಳ
ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ. ಸಂಕಲನಾತ್ಮಕ, ರೂಪನಾತ್ಮಕ, ನೈದಾನಿಕ, ಪೂರ್ವಸೂಚಕ. ಯಾವುದಾಗತ್ತೆ ನೋಡ್ರಿ. ಸಮಸ್ಯೆಗಳಂದ್ರೆ ಅಲ್ಲಿ ಬಂದ್ಬಿಡ್ತದೆ ರೀ ನೈದಾನಿಕ ಕಲಿಕೆ. ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಅಂತಕ್ಕಂಥದ್ದು. ತರಗತಿಯಲ್ಲಿ ಕಲಿಕೆಯಲ್ಲಿ ಎಲ್ಲಿ ಏಕೆ ಕಷ್ಟವಾಗುತ್ತದೆ, ಕಲಿಕಾ ನ್ಯೂನತೆಗಳು, ಸಮಸ್ಯೆಗಳು ಎಂಬುದನ್ನು ನಿಖರವಾಗಿ ಪತ್ತೆ ಹಚ್ಚಲು ನಡೆಸುವ ಮೌಲ್ಯಮಾಪನವೇ ನೈದಾನಿಕ ಮೌಲ್ಯಮಾಪನ. ಇನ್ನೊಂದು, ತರಗತಿಯ ಸಮಸ್ಯೆಗಳನ್ನು ತತ್ಕ್ಷಣವೇ ಪರಿಹರಿಸೋದು ಯಾವುದು ರೀ? ಕ್ರಿಯಾ ಸಂಶೋಧನೆ. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇವನ್ನೆಲ್ಲ ಒಂದು ಕಡೆ ಬರ್ಕೋಬೇಕಾಗುತ್ತೆ ರೀ ಇವೆಲ್ಲ. ಆಯಿತಾ? ನೆಕ್ಸ್ಟ್ 85ನೇ ಪ್ರಶ್ನೆ ನೋಡಿರಿ. ಸೊ ಎಲ್ಲ ಅಲ್ಲೇ ಅದಾವ ರೀ ಇವು. ನೈದಾನಿಕ ಮೌಲ್ಯಮಾಪನ, ಸಂಕಲನಾತ್ಮಕ, ಇವೆಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೋಬೇಕ್ರಿ. ಮುಂದಿನ ತರಗತಿ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಅವನ್ನ ಒಂದು ಕಡೆಗೆ ನಾನು ಏನು ಮಾಡ್ತೀನಿ ರೀ, ಲಿಸ್ಟ್ ಮಾಡಿಕೊಂಡು ಅವುಗಳ ಕುರಿತು ಚರ್ಚೆ ಮಾಡ್ತೀನಿ ರೀ ನಾನು. ಇನ್ನು 85ನೇ ಪ್ರಶ್ನೆ, ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನವಾಗಿದೆ. ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ಯಾವುದು ನೋಡ್ರಿ? ಸಂಕಲನಾತ್ಮಕ, ನೈದಾನಿಕ, ಅದೇ ರೀತಿಗೆ ರೂಪಣಾತ್ಮಕ, ಮಾನಕ ಆಧಾರಿತ ಮೌಲ್ಯಮಾಪನ. ಸಂಕಲನಾತ್ಮಕ ಅಂತಂದರೆ ಒಂದು ಪ್ರತಿ ಪಾಠಗಳು ನಡೆದ ಸಂದರ್ಭದೊಳಗೆ ಪಾಠ ಮುಗಿದ ಮೇಲೆ ಏನು ಮಾಡ್ತಾರೆ, ಟೆಸ್ಟನ್ನು ಕಂಡಕ್ಟ್ ಮಾಡಿ ಮಾಡ್ತಕ್ಕಂಥ ಮೌಲ್ಯಮಾಪನ. ನೈದಾನಿಕ ಮೌಲ್ಯಮಾಪನ ಅಂತಂದ್ರೆ ಅದು ಸಮಸ್ಯೆಗಳು, ಕಲಿಕಾ ನ್ಯೂನತೆಗಳ ಪತ್ತೆ ಹಚ್ಚಸಲಾಗಿ ನಡೆಸ್ತಕ್ಕಂಥ ಪರೀಕ್ಷೆ ಆಗಿರುತ್ತೆ. ಇನ್ನು ಅದೇ ರೀತಿಯಾಗಿ ರೂಪಣಾತ್ಮಕ ಆಗಿರುತ್ತೆ ನೋಡ್ರಿ. ಇದು ಯಾವುದು? ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಆಪ್ಷನ್ 3 ರೂಪಣಾತ್ಮಕ. ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆ ನಡೆಯುತ್ತಿರುವಾಗಲೇ ವಿದ್ಯಾರ್ಥಿಗಳ ಪ್ರಗತಿಯನ್ನು ತಿಳಿಯಲು ಮತ್ತು ಶಿಕ್ಷಕರು ತಮ್ಮ ಬೋಧನಾ ವಿಧಾನಗಳನ್ನು ಅಗತ್ಯಕ್ಕೆ ತಕ್ಕಂತೆ ತಕ್ಷಣವೇ ಬದಲಾಯಿಸಿಕೊಳ್ಳಲು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕೇಳ್ತಾರೆ. ಸೊ ಇನ್ನೇನು ಮಾಡಿರಿ, ಒಂದು ಕಡೆ ಬರೆದಿಟ್ಕೊಳ್ರಿ. ಇನ್ನು ಅದೇ ರೀತಿ 86ನೇ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು ಅಂದ್ರೆ ಕೇಳೋಣ ನೋಡ್ರಿ. ಯಾವುದು ಪ್ರತಿಭಾವಂತರ ಮಕ್ಕಳ ಗುಣಲಕ್ಷಣವಲ್ಲ ಅಂತ ಕೇಳ? ಬಹು ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುತ್ತಾರೆ ಅಂತಕ್ಕಂಥದ್ದು. ಸೊ ಇದು ಸರಿಯಾಗುತ್ತದೆ. ಅರ್ಥೈಸಿಕೊಳ್ಳುವಿಕೆಯಲ್ಲಿ ವೇಗ, ಇದು ಸರಿಯಾಗುತ್ತೆ. ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯಗಳನ್ನು ತಿಳಿದಿರ್ತಾರೆ, ಇದು ಸರಿಯಾಗುತ್ತೆ. ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ ಅಂತ ಕೇಳ ನೋಡ್ರಿ. ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ ನೋಡ್ರಿ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡ್ರಿ? ಒಂದನೇದ್ದು ಸರಿಯಾಗೈತಿ. ವೇಗವಾಗಿ ಕಲಿತಾರೆ, ಸುಲಭವಾಗಿ ಕಲಿಸ್ತಾರೆ, ಅರ್ಥೈಸಿಕೆಯಲ್ಲಿ ವೇಗ ಐತಿ, ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯಗಳನ್ನು ತಿಳಿದಿರ್ತಾರೆ. ಸೊ ಇಲ್ಲಿ 4ನೇ ಆಪ್ಷನ್ ಅಂದರೆ ಅತಿ ಕಡಿಮೆ ಅವಧಿಗೆ ಅವರು ಅವಧಾನವನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಪ್ರತಿಭಾವಂತ ಮಕ್ಕಳು ಯಾವುದೇ ಒಂದು ವಿಷಯದಲ್ಲಿ ಸುದೀರ್ಘ ಅವಧಿಯವರೆಗೆ ಗಮನ, ಅವಧಾನ ಹರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಅತಿ ಕಡಿಮೆ ಅವಧಿಗೆ ಅವಧಾನ ಹೊಂದುವುದು ಅವರ ಗುಣಲಕ್ಷಣವಲ್ಲ, ಇದು ಅಲ್ಲ ಅಂತಕ್ಕಂಥದ್ದು. ಸೊ ಆಪ್ಷನ್ ಇದಕ್ಕೆ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 87ನೇ ಪ್ರಶ್ನೆ, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹುಮುಖ ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ಅಂತ ಕೇಳ? ಇದು ಏನಾಗುತ್ತೆ ರೀ? ಇದು ವ್ಯಕ್ತಿ ಭಿನ್ನತೆ ಆಗುತ್ತೆ ರೀ. ಇದು ಏನು? ಕಲಿಕಾರ್ಥಿಕ ಭಿನ್ನತೆ, ಜನಾಂಗೀಯ ಭಿನ್ನತೆ, ಪ್ರಾದೇಶಿಕ ಭಿನ್ನತೆ. ಯಾವುದು ಸರಿಯಾದ ಉತ್ತರ? ಸೊ ಇದು ವ್ಯಕ್ತಿ ಭಿನ್ನತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಬುದ್ಧಿಶಕ್ತಿ, ಆಸಕ್ತಿ, ಶಾರೀರಿಕ ಮತ್ತು ಮಾನಸಿಕ ಗುಣಲಕ್ಷಣಗಳಲ್ಲಿ ಒಬ್ಬರು ಇನ್ನೊಬ್ಬರಿಗಿಂತ ಭಿನ್ನವಾಗಿರುವುದೇ ವ್ಯಕ್ತಿ ಭಿನ್ನತೆ. ಇದು ಸರಿಯಾದ ವಿಶ್ಲೇಷಣೆ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 88ನೇ ಪ್ರಶ್ನೆ, ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆಯಾಗಿದೆ. ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಒಂದು ಬೋಧನೋಪಕರಣಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಪ್ರದರ್ಶಿತ ಬೋಧನೋಪಕರಣ, ಚಟುವಟಿಕೆ ಆಧಾರಿತ ಉಪಕರಣ, ಶ್ರವಣ ಉಪಕರಣ, ಮುದ್ರಿತ ಉಪಕರಣ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 1 ಪ್ರದರ್ಶನೆ ಮಾಡ್ತಾರೆ ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ. 1 ಸರಿಯಾದ ಉತ್ತರ ಆಗುತ್ತೆ. ನೋಡ್ರಿ, ಅಲ್ಲ ಪ್ರದರ್ಶಿತ ಆಗಲ್ರಿ, ಅದು ಆಗಲ್ಲ. ಸೊ ಯಾವುದಾಗುತ್ತಂದ್ರೆ ಚಟುವಟಿಕೆ ಐತೆ ನೋಡ್ರಿ. ಅಂದ್ರೆ ಪಾತ್ರಾಭಿನಯ ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊತಾರೆ ಅಲ್ಲಿ. ಸೊ ಚಟುವಟಿಕೆ ಆಧಾರಿತ ಉಪಕರಣವಾಗಿದೆ ನೋಡ್ರಿ. ಇಲ್ಲಿ ಪಾತ್ರಾಭಿನಯ ಮತ್ತು ತೊಗಲುಗೊಂಬೆ ಆಟಗಳು ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಇವು ಚಟುವಟಿಕೆ ಆಧಾರಿತ ಬೋಧೋಪಕರಣವಾಗಿವೆ. ಅಂದ್ರೆ ಅವರು ಯಾವುದೇ ಒಂದು ದೃಶ್ಯವನ್ನು ತೋರಿಸಿ ಆ ಒಂದು ತೊಗಲುಗೊಂಬೆ ಪ್ರದರ್ಶನ ಮಾಡಿದರೆ ಶಿಕ್ಷಕರು ಮಾತ್ರ ಅವರು ತೊಗಲುಗೊಂಬೆ ವೇಷ ಹಾಕ್ಕೊಂಡು ಎಲ್ಲ ತೊಗಲುಗೊಂಬೆಯನ್ನು
ಆ ಆಟವನ್ನು ಪ್ರದರ್ಶನ ಮಾಡಿದ್ರೆ ಅದು ಏನಾಗ್ತಿತ್ತು ರೀ, ಪ್ರದರ್ಶಿತ ಬೋಧನೋಪಕರಣ ಆಗ್ತಿತ್ತು. ಆದರೆ ಇಲ್ಲಿ ಏನು ಮಾಡ್ಯಾರ ರೀ, ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾರೆ ಇದ್ರಾಗ. ಅಲ್ಲಿ ಏನು ಮಾಡ್ತಾರೆ ಅವರು, ಪಾತ್ರಾಭಿನಯವನ್ನು ಮಾಡ್ತಾರೆ. ಇಲ್ಲಿ ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಎರಡೂ ನಡೀತೀವಿ ರೀ ಬೋಧನೋಪಕರಣಗಳು. ಹಾಗಾಗಿ ಇದು ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 10 ವರ್ಷ 89ನೇ ಪ್ರಶ್ನೆ, 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿಲಬ್ಧ ಎಷ್ಟು ಅಂತ ಕೇಳ್ಯಾರಿ. ಈ IQ ಒಂದು ಕಂಡು ಹಿಡಿಬೇಕು ನೋಡ್ರಿ, ಇದು IQ ಕಂಡು ಹಿಡಿತಕ್ಕಂಥದ್ದು. ಇಲ್ಲಿ ನೋಡ್ರಿ ಅವ್ರು ಏನು ಮಾಡ್ಯಾರ, ಬುದ್ಧಿಲಬ್ಧ ಕೇಳ್ಯಾರ. ಆತನ IQ ಮಟ್ಟ ಎಷ್ಟಾಗುತ್ತಪ್ಪ ಅಂತಂದ್ರೆ IQ = ಆತನ MA CA ಅಂತಕ್ಕಂಥದ್ದು. MA CA ಎಷ್ಟೈತಿ ರೀ, 10 ಐತಿ, ಇಂಟು ಆತನ ಮಾನಸಿಕ MA ಎಷ್ಟೈತಿ, 8 ಐತಿ, /100. ನೋಡ್ರಿ ಯಾವುದು ಈ 0 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದರೆ ಅಲ್ಲ ಹಂಗಲ್ರಿ ಇದು. ಇದು ಒಟ್ಟು 80 ಆಗುತ್ತೆ ರೀ, ಇದು 80 ಆಗುತ್ತೆ. ಈಗ 10 × 8 × 100. ಈ 0 ಕ್ಯಾನ್ಸಲ್, 8 ಅಂದರೆ 8 × 80. ಸೊ ಇದೇನಾಗುತ್ತೆ ರೀ, 80 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 80 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡ್ರಿ ಇಲ್ಲಿ ಸ್ಪಷ್ಟವಾಗಿ ವಿವರಣೆ ಕೊಟ್ಟರು. ಯಾವ ರೀತಿ ಅಪ್ಪ ಅಂತಂದ್ರೆ, ಬುದ್ಧಿಲಬ್ಧ IQ ಸೂತ್ರ ಏನೈತೆ ರೀ, IQ ಮಾನಸಿಕ ವಯಸ್ಸು MA ಶಾರೀರಿಕ MA / CA ಅಂದರೆ ಶಾರೀರಿಕ ವಯಸ್ಸು ಇಂಟು 100. ಅವ್ನು ಡಿವೈಡ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ರೀ, 80 ಆಗತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಈ ಒಂದು ತರಗತಿಯ ಕೊನೆಯ ಪ್ರಶ್ನೆ, ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಅಂತ ಕೇಳ್ಯಾರ. ಒಂದು ಸನ್ನಿವೇಶ ಮತ್ತು ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯ. ಆಸಕ್ತಿ ಅಂದರೆ ಕಲಿಯುವಂಥದ್ದು ಅಲ್ಲ, ಉದ್ದೇಶ ಅಂತ ಅದಲ್ಲ. ಅನ್ವೇಷಣೆ ಅಂದ್ರೆ ರಿಸರ್ಚ್ ಮಾಡೋದು, ತಿಳ್ಕೊಳ್ಳೋ ಕುತೂಹಲ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ 90ನೇ ಪ್ರಶ್ನೆಗೆ ಆಪ್ಷನ್ 3 ಇದಕ್ಕೆ ಸರಿಯಾಗುತ್ತೆ. ಇಲ್ಲಿ ನೋಡ್ರಿ, ಬುದ್ಧಿಶಕ್ತಿ ಅಂತಕ್ಕಂಥದ್ದು ಹೊಸ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವ, ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ಯಾವುದೇ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಯ ಒಟ್ಟಾರೆ ಮಾನಸಿಕ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತಂದು ಹೇಳ್ತಾರೆ. ಸೊ ಇದಿಷ್ಟು ಆಗಿದ್ರೆ 2025ರ KRTTಯ ಶೈಕ್ಷಣಿಕ ಮನೋವಿಜ್ಞಾನದ 30 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳುವಂಥ ಈ ಒಂದು ತರಗತಿಯಲ್ಲಿ ಪ್ರಯತ್ನ ಮಾಡಿದೆವು. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ತರಗತಿ ಒಳಗೆ ನಾನು ಏನು ಮಾಡ್ತೀನಿ ರೀ, 2025ರ KRTTಯ ಶೈಕ್ಷಣಿಕ ಮನೋವಿಜ್ಞಾನದ ಪತ್ರಿಕೆ 2ರ ಪ್ರಮುಖ 30 ಪ್ರಶ್ನೆಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ ರೀ. ಸೊ ನಾವು ಕಲಿಯುವಂಥವನು ಯಾವುದೇ ಸ್ವಲ್ಪ ಲೋಪದೋಷಗಳು ಕಂಡು ಬಂತಂದ್ರೆ, ಕೆಲವು ತಪ್ಪುಗಳು ಕಂಡು ಬಂತಂದ್ರೆ ಕಮೆಂಟ್ ಮಾಡಿರಿ. ಅದನ್ನು ಸರಿಪಡಿಸಿಕೊಂಡು ಮುಂದಿನ ತರಗತಿಯೊಳಗೆ ನಾನು ಏನು ಮಾಡ್ತೀನಿ ರೀ, ಆ ತಪ್ಪುಗಳು ಮರುಕಳಿಸದಂತೆ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ ನೋಡೋದಕ್ಕೆ ಧನ್ಯವಾದಗಳು ಸಲ್ಲಿಸ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ.